ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ 10ನೇ ತರಗತಿ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ನಮ್ಮ ಭಾಷೆ ಎನ್ನುವ ಗದ್ಯದ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಈಗಾಗಲೇ ಈ ಒಂದು ಪಾಠದ ಲೇಖಕರಾದಂತಹ ಮರಿಯಪ್ಪ ಭಟ್ಟ ಇವರ ಪರಿಚಯವನ್ನ ತಿಳಿದುಕೊಂಡಿದ್ದೀವಿ. ಹಾಗೆ ಭಾಷೆಯ ವಿಕಾಸ ಅಂತಕ್ಕಂಥದ್ದು ಹೇಗಾಯ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಹಾಗೆ ಭಾಷೆಯ ವಿಧಗಳು, ವ್ಯಾವಹಾರಿಕ ಭಾಷೆ ಹಾಗೆ ಗ್ರಾಂಥಿಕ ಭಾಷೆ ಹಾಗಂದ್ರೆ ಏನು, ಅದರ ಲಕ್ಷಣಗಳೇನು ಅಂತ ಹೇಳಿ ತಿಳ್ಕೊಂಡಿದ್ವಿ. ಹಾಗೇನೆ ಲಿಪಿಯ ಜಾಡು ಆರಂಭವಾದಂತಹ ಬಗೆ ಹೇಗೆ ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಯಾರೆಲ್ಲ ಹಿಂದಿನ ತರಗತಿಯನ್ನ ವೀಕ್ಷಣೆ ಮಾಡಿಲ್ವೋ ಆ ಒಂದು ತರಗತಿಯನ್ನ ಕೇಳಿ ಈ ದಿನದ ತರಗತಿಯನ್ನ ಕೇಳಿದ್ರೆ ಪಾಠ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ದಿನದ ತರಗತಿಯಲ್ಲಿ ನಾವು ಕನ್ನಡ ಭಾಷೆಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಹಾಗೇನೆ ಆಂಗ್ಲ ಭಾಷೆ ಅಥವಾ ಇಂಗ್ಲಿಷ್ ಭಾಷೆ ಅಂತ ಏನ್ ಹೇಳ್ತೀವಲ್ವಾ, ಈ ಇಂಗ್ಲಿಷ್ ಭಾಷೆ ವಿಶ್ವವ್ಯಾಪ್ತಿ ಆಗೋದಕ್ಕೆ ಕಾರಣ ಏನು, ಹಾಗೆ ಪ್ರತಿಯೊಬ್ಬ ಕನ್ನಡಿಗ ಅಥವಾ ಪ್ರತಿಯೊಬ್ಬ ಮಾತೃಭಾಷೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿ ತಮ್ಮ ಭಾಷೆಯನ್ನ ಯಾವ ರೀತಿ ಪ್ರೀತಿಸಬೇಕು, ಗೌರವಿಸಬೇಕು ಅನ್ನೋದನ್ನ ಈ ದಿನದ ಪಾಠದಲ್ಲಿ ತಿಳಿತಾ ಹೋಗೋಣ. ಎಲ್ರು ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಮುಂದುವರೆದ ಭಾಗ, ಪಾಠ ನಮ್ಮ ಭಾಷೆ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧರ್ಮದ ತತ್ವಗಳನ್ನ ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನ ರಚಿಸಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನ ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ನೋಡಿ, ನಿಮ್ಗೆಲ್ಲ ಗೊತ್ತಿರೋ ತರ ನಮ್ಮ ಕನ್ನಡ ಭಾಷೆ ಏನಿದೆಯಲ್ವಾ, ಅದು ಬಹಳಷ್ಟು ವರ್ಷದಿಂದ, ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಕನ್ನಡ ಭಾಷೆಗೆ ಸಂಸ್ಕೃತದ ಪೋಷಣೆ ದೊರೀತಾನೆ ಬಂದಿದೆ. ವೈದಿಕ ಹಾಗೆ ಜೈನ ಧರ್ಮದ ಒಂದಷ್ಟು ತತ್ವಗಳನ್ನ ಕನ್ನಡದಲ್ಲಿ ವಿವರಿಸಬೇಕು ಅಂತಕ್ಕಂತಹ ಆಸೆಯಿಂದ, ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮವಾದಂತಹ ಕಾವ್ಯಗಳನ್ನ ರಚನೆ ಮಾಡಿದ್ರು. ಆದ್ರೆ ಅವರಲ್ಲಿ ಅನೇಕರು ಏನು ಕನ್ನಡ ಅಂತ ಹೇಳಿ ರಚನೆ ಮಾಡಿದ್ರಲ್ವಾ, ಅದರಲ್ಲಿ ಹೆಚ್ಚಾಗಿ ಸಂಸ್ಕೃತ ಪದಗಳನ್ನೇ ಅವರು ಉಪಯೋಗಿಸಿ ಸಂಸ್ಕೃತಮಯವನ್ನಾಗಿ ಮಾಡ್ಬಿಟ್ಟಿದ್ರು ಆ ಕಾವ್ಯವನ್ನ. ಆದ್ರೆ ಕನ್ನಡ ಮಾತ್ರ ತಿಳಿದಿತ್ತಲ್ವಾ, ಅಂತಹ ವ್ಯಕ್ತಿಗಳಿಗೆ ಆ ಕಾವ್ಯಗಳು ಅರ್ಥ ಆಗ್ಲಿಲ್ಲ ಸುಲಭವಾಗಿ. ಯಾಕೆ ಅಂತೇಳಿ ಅದರಲ್ಲಿ ಹೆಚ್ಚಾಗಿ ಸಂಸ್ಕೃತದ ಪದದ ಬಳಕೆ ಆಗಿತ್ತು. ಅವರ ರಚನೆ ಕೇವಲ ಕನ್ನಡ ಬಲ್ಲವರಿಗೆ ಕಬ್ಬಿಣದ ಕಡಲೆನೇ ಆಗ್ಬಿಡ್ತು. ಅಂದ್ರೆ ಮಾಮೂಲಾಗಿರ್ತಕ್ಕಂಥ ಕಡಲೆ ಆದ್ರೆ ಈಸಿಯಾಗಿ ತಿಂತೀವಿ, ಆದ್ರೆ ಕಬ್ಬಿಣದ ಕಡಲೆಯನ್ನ ತಿನ್ನೋದಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ. ಹಾಗೆ ಬರೀ ಕನ್ನಡವನ್ನ ಮಾತನಾಡ್ತಕ್ಕಂಥ ಜನ, ಕನ್ನಡ ಬರ್ತಕ್ಕಂತಹ ಜನಕ್ಕೆ ಸಂಸ್ಕೃತದಿಂದ ಕೂಡಿರ್ತಕ್ಕಂತಹ ಕಾವ್ಯಗಳು ಅರ್ಥ ಆಗ್ಲಿಲ್ಲ. ಅವರ ಉದ್ದುದ್ದು ವಾಕ್ಯಗಳಲ್ಲಿ ಎಲ್ಲಾ ಸಂಸ್ಕೃತ ಶಬ್ದಗಳೇ. ಅವ್ರು ಏನು ಇಷ್ಟಿಷ್ಟು ಉದ್ದದಾಗಿ ಕಾವ್ಯಗಳನ್ನ ರಚನೆ ಮಾಡಿದ್ರಲ್ವಾ, ಅದರಲ್ಲಿ ಎಲ್ಲೋ ಒಂದೋ ಎರಡೋ ಕನ್ನಡ ಪದ ಇರ್ತಿತ್ತು ಬಿಟ್ರೆ ಇನ್ನು ಉಳಿದಿರೋದೆಲ್ಲ ಸಂಸ್ಕೃತ ಪದಗಳೇ ಆಗಿರ್ತಿತ್ತಂತೆ. ಎಲ್ಲೋ ಒಂದು ಕ್ರಿಯಾಪದ ಮಾತ್ರ ಕನ್ನಡ ಪದದಲ್ಲಿ ಇರ್ತಾ ಇತ್ತು. ಇಂತಹ ಪರಿಸ್ಥಿತಿಯನ್ನ ಗಮನಿಸಿದಂತಹ ಆಗಿನ ಕಾಲದಲ್ಲಿ ಇದ್ದಂತಹ ಒಬ್ಬ ಕವಿ, 12ನೇ ಶತಮಾನದಲ್ಲಿ ಇದ್ದಂತಹ ಕವಿ ನಯಸೇನ ಈ ರೀತಿ ಹೇಳಿದ್ದಾನೆ ನೋಡಿ. ಈಗ 9ನೇ ತರಗತಿಯಲ್ಲೂ ಕೂಡ ನಿಮಗೆ ಕನ್ನಡ ನಾಡು ನುಡಿ ಪದ್ಯದಲ್ಲಿ ಈ ಪದ್ಯವನ್ನ ಹೇಳಿದ್ರು. ಏನ್ ಹೇಳ್ತಿದ್ದಾರೆ ನಯಸೇನ ಅಂತ ಹೇಳಿದ್ರೆ, ಸಕ್ಕದ ಮಂ ಪೇಳ್ವೊಡೆ ನೆರೆ ಸಕ್ಕದ ಮಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದಂಗಳ ದಕ್ಕುದೇ ಬೆರೆಸಲ್ಗೆ ಗೃತಮಂ ತೈಲಮಂ. ಈ ಒಂದು ಪದ್ಯದ ಅರ್ಥ ಏನು ಅಂತ ಹೇಳಿದ್ರೆ, ನಾವೇನಾದ್ರೂ ಹೇಳ್ಬೇಕು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹೇಳ್ಬೇಕು ಅಂದ್ರೆ ಸಂಸ್ಕೃತದಲ್ಲೇ ಹೇಳ್ಬೇಕು, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಅದನ್ನ ಕನ್ನಡದಲ್ಲೇ ಹೇಳ್ಬೇಕು. ಅದರ ಬದಲು ಕನ್ನಡದ ಜೊತೆ ಸಂಸ್ಕೃತವನ್ನ ಬೆರೆಸಿದ್ರೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ತೈಲವನ್ನ ಹಾಗೆ ತುಪ್ಪವನ್ನ, ಎಣ್ಣೆ ಹಾಗೂ ತುಪ್ಪವನ್ನ ಮಿಶ್ರಣ ಮಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ನಮ್ಗೆ ತುಪ್ಪ ಕೂಡ ಬೇಕು, ಎಣ್ಣೆ ಕೂಡ ಬೇಕು, ನಮ್ಗೆ ಸಂಸ್ಕೃತನೂ ಬೇಕು, ಕನ್ನಡ ಬೇಕು. ಹಾಗಂತ ಎರಡನ್ನೂ ಕೂಡ ಮಿಶ್ರಣ ಮಾಡಿ ನಾವು ಕಾವ್ಯಗಳನ್ನ ರಚನೆ ಮಾಡಬಾರ್ದು. ಒಂದು ಸಂಪೂರ್ಣ ಸಂಸ್ಕೃತದಲ್ಲೇ ರಚನೆ ಮಾಡಬೇಕು, ಇಲ್ಲ ಕನ್ನಡದಲ್ಲೇ ರಚನೆ ಮಾಡಬೇಕು. ಹೆಸರಿಗಷ್ಟೇ ಕನ್ನಡ ಕಾವ್ಯ ಆದ್ರೆ ಅದರಲ್ಲಿ ಇರ್ತಕ್ಕಂಥದ್ದೆಲ್ಲ ಸಂಪೂರ್ಣ ಸಂಸ್ಕೃತ ಪದಗಳು, ಎಲ್ಲೋ ಒಂದೇ ಎರಡೋ ಕ್ರಿಯಾಪದಗಳು ಇದಾವೆ ಅಂತ ಹೇಳಿದ್ರೆ ಅದು ಸಲ್ಲದು. ಕಾವ್ಯವನ್ನ ರಚನೆ ಮಾಡೋದಿದ್ರೆ ಅಪ್ಪಟ ಕನ್ನಡದಲ್ಲಿ ರಚನೆ ಮಾಡಬೇಕು ಅಥವಾ ಸಂಸ್ಕೃತದಲ್ಲೇ ರಚನೆ ಮಾಡಬೇಕು. ಈ ರೀತಿ ಮಿಶ್ರಣ ಆಗ್ಬಿಟ್ರೆ ಏನಾಗುತ್ತೆ, ತುಪ್ಪ ಮತ್ತೆ ಎಣ್ಣೆಯ ಮಿಶ್ರಣದ ರೀತಿ ಆಗುತ್ತೆ. ಹೀಗಾಗೋದ್ ಬೇಡ ಅಂತ ಹೇಳಿ ಆ ನಯಸೇನ ಕವಿ 12ನೇ ಶತಮಾನದಲ್ಲಿ ಹೇಳಿದ್ರು. ಇದು ಅವರ ಅಭಿಪ್ರಾಯ. ಇನ್ನು ಅನೇಕ ಕವಿಗಳು ಕನ್ನಡದ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕು ಎಂದು ಸಾರಿದ್ದಾರೆ. ಇತ್ತೀಚೆಗೆ ಎಲ್ಲಾ ಕಡೆ ನಾವು
ಕನ್ನಡ ಭಾಷೆ ಬಳಕೆ ಸ್ವಲ್ಪ ಕಡಿಮೆ ಆಗ್ತಿರೋದನ್ನ ನೋಡಿದೀವಿ ಉಳಿದಿರ್ತಕ್ಕಂಥ ಭಾಷೆಗಳ ಪ್ರಭಾವದಿಂದ. ಆದ್ರೆ ಕೆಲವು ಜನ ಕವಿಗಳು ಏನ್ ಹೇಳ್ತಾರೆ, ಕೆಲವು ಜನ ಕನ್ನಡಿಗರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕನ್ನಡದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಕನ್ನಡ ಭಾಷೆಯನ್ನ ಯಥೇಚ್ಛವಾಗಿ ಬಳಸಬೇಕು. ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಹೆಚ್ಚಾಗಿ ಕನ್ನಡ ಮಾತಾಡಿದಾಗ, ಕನ್ನಡ ಬಳಸಿದಾಗ ಮಾತ್ರ ಭಾಷೆ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಯಾರು ಹೊಂದಿದ್ರಲ್ಲ, ಅಂತವರ ವಾಣಿಗೆ ಕನ್ನಡದ ವೀಣೆ ಮಧುರವಾಗಿ ಮಿಡಿಯಿತು ಅಂತ ಹೇಳ್ತಿದ್ದಾರೆ. ಇನ್ನ ಮುಂದೆ 12ನೇ ಶತಮಾನದಲ್ಲಿದ್ದಂತಹ ವಚನಕಾರರು ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗರು ಅಂದ್ರೆ ಕವಿಶ್ರೇಷ್ಠರು, ಹಾಗೆ ಪುರಂದರದಾಸರು, ಕನಕದಾಸರು, ದಾಸ ಶ್ರೇಷ್ಠರು ಇನ್ನು ಸುಲಭವಾದ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಆದಂತಹ ಕನ್ನಡ ಭಾಷೆನಲ್ಲೇ ಬರೆಯೋದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ನಂತರ ಏನಾಯ್ತು ಅಂತ ಹೇಳಿದ್ರೆ, ಜನರ ಮನ ಮುಟ್ಟುವಂತೆ ಇವರು ಬರೆದ್ರು. ಈಗ ವಚನಗಳನ್ನ ತೆಗೆದುಕೊಳ್ಳಿ, ಕೀರ್ತನೆಗಳನ್ನ ತೆಗೆದುಕೊಳ್ಳಿ, ಸುಲಭವಾದಂತ ಕನ್ನಡ ಭಾಷೆನಲ್ಲಿ ಬರೆದ್ರು. ಆಗ ಅದು ಓದೋದಕ್ಕೂ ಕೂಡ ಜನರಿಗೆ ಅರ್ಥ ಆಗ್ತಾ ಇತ್ತು. ಅಂದ್ರೆ ಏನಿತ್ತು ವಿಷಯಗಳು ಅಂತ ಹೇಳಿ ಈಸಿಯಾಗಿ ಅವರು ಅರ್ಥ ಮಾಡ್ಕೊಳ್ತಾ ಇದ್ರು. ಜನರ ಹೃದಯವನ್ನ ಆ ಸಂದರ್ಭದಲ್ಲಿ ಅವರು ರಚನೆ ಮಾಡಿದಂತಹ ಕಾವ್ಯಗಳು ಮುಟ್ಟಿದ್ವು. ಹೀಗೆ ಕನ್ನಡ ಭಾಷೆ ಹದಗೊಂಡಿದ್ದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂದದಿ, ಸಿಗುರು ತೆಗೆದ ಕಬ್ಬಿನಂದದಿ, ಉಷ್ಣ ಅಲಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು. ಯಾವಾಗ ಕನ್ನಡ ಭಾಷೆ ಹದಗೊಳ್ತಲ್ವಾ, ಆಗ ಅದು ತುಂಬಾ ಸುಲಭ ಆಯ್ತು. ಅದನ್ನ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಮಹಾಲಿಂಗ ಕವಿ ಅಂತ ಹೇಳಿದ್ರೆ, ಕನ್ನಡ ಭಾಷೆ ಅಂತಕ್ಕಂಥದ್ದು ಸುಲಿದಿಟ್ಟಿರುವ ಬಾಳೆಹಣ್ಣಿನ ರೀತಿ ಸುಲಭವಾದಂಥದ್ದು. ಸಿಗುರು ತೆಗೆದಿರ್ತಕ್ಕಂತಹ ಕಬ್ಬನ್ನ ತಿನ್ನೋದು ಎಷ್ಟು ಸುಲಭನೋ ಅಷ್ಟು ಸುಲಭವಾದ್ದು ಕನ್ನಡ ಭಾಷೆ. ಹಾಗೆ ಉಷ್ಣ ಆರಿದಂತಹ ಹಾಲನ್ನ ಕುಡಿಯೋದು ಎಷ್ಟು ಸುಲಭನೋ, ಆ ಹಾಲು ಎಷ್ಟು ರುಚಿ ಇರುತ್ತೋ ಅಷ್ಟೇ ರುಚಿಕರವಾದದ್ದು ನಮ್ಮ ಕನ್ನಡ ಭಾಷೆ, ಅಷ್ಟೇ ಸುಲಭವಾದದ್ದು, ಸರಳವಾದದ್ದು ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ಮಹಾಲಿಂಗರಂಗ ಅವರು ಉದ್ಘೋಷಿಸಿದ್ರು. ಇನ್ನ ನಂತರ ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನೂ ಕೂಡ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ಎರವಲು ಅಂತ ಹೇಳಿದ್ರೆ ಸಾಲ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆನಲ್ಲಿ ಕೆಲವೊಂದು ಪದಗಳು ಬಳಕೆಯಾಗುತ್ತೆ. ಈಗ ವ್ಯಾಕರಣದಲ್ಲಿ ದೇಶೀಯ ಅನ್ಯ ದೇಶೀಯ ಪದಗಳು ಅಂತ ಹೇಳಿ ನೀವು ಓದಿದೀರಾ. ಈಗ ಸಾಮಾನ್ಯವಾಗಿ ಬೇರೆ ಜನ ಒಂದಷ್ಟು ದಿನಗಳ ಕಾಲ ನಮ್ಮ ಜೊತೆಗಿದ್ರು, ಬೇರೆ ಭಾಷೆ ಮಾತನಾಡ್ತಕ್ಕಂಥವ್ರು ಅಂದಾಗ ಅವರ ಮಾತನಾಡಿರ್ತಕ್ಕಂಥ ಕೆಲವು ಪದಗಳನ್ನ ನಾವು ನಮ್ಮ ಭಾಷೆ ಜೊತೆಗೇನೆ ಸೇರಿಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಈ ರೀತಿ ನಡ್ಕೊಂಡ್ ಬರ್ತಾ ಇದೆ. ಈ ರೀತಿ ಬೇರೆ ಭಾಷೆಗಳಿಂದ ಪದಗಳನ್ನ ಎರವಲು ಪಡ್ಕೋಬಾರ್ದು ಅಂತ ಹೇಳಿ ಏನು ನಿಯಮ ಇಲ್ಲ. ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆಯ ವ್ಯವಹಾರ ನಡೆಯುತ್ತದೆ. ಈಗ ನಮ್ಮ ಸುತ್ತಮುತ್ತ ಎಷ್ಟೊಂದು ಭಾಷೆ ಮಾತನಾಡ್ತಕ್ಕಂಥ ಜನ ಇರ್ತಾರೆ, ಅವ್ರ ಜೊತೆ ನಾವು ವ್ಯವಹರಿಸಬೇಕಾದಂತಹ ಸಂದರ್ಭ ಬರುತ್ತೆ. ಆ ಟೈಮಲ್ಲಿ ಅವರ ಭಾಷೆಯನ್ನ ನಾವು ಮಾತಾಡೋದು ಅಥವಾ ನಮ್ಮ ಭಾಷೆಯಲ್ಲಿರೋ ಪದಗಳನ್ನ ಅವರು ಉಪಯೋಗಿಸೋದು ಸಾಮಾನ್ಯವಾಗಿ ನಡೆಯುತ್ತೆ, ಜೊತೆಗೆ ನಡಿಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ನಮ್ದು ಕನ್ನಡ ಭಾಷೆ ನಾವು ಅದನ್ನೇ ಮಾತಾಡ್ತೀವಿ, ಬೇರೆ ಭಾಷೆಯನ್ನ ನಾವು ನೋಡೋದು ಇಲ್ಲ, ಮಾತಾಡೋದು ಇಲ್ಲ ಅಂದ್ರೆ ಹಾಗಾಗಲ್ಲ. ಸಜೀವ ಭಾಷೆಯ ಲಕ್ಷಣ ಏನು ಅಂತ ಹೇಳಿದ್ರೆ, ತನ್ನ ಭಾಷೆಯ ಜೊತೆಗೆ ಇತರ ಭಾಷೆಗಳು ಏನಿದಾವಲ್ವಾ ಅದನ್ನು ಪೋಷಿಸ್ತಕ್ಕಂಥದ್ದು ಅದರ ಲಕ್ಷಣ. ಆದರೆ ಅದನ್ನ ಸ್ವೀಕರಿಸುವಾಗ ಮಾತ್ರ ನಾವೇನ್ ಮಾಡ್ಬೇಕು, ತನ್ನತನವನ್ನ ಕಳೆದೇ ಇರೋ ತರ ನೋಡ್ಕೋಬೇಕು. ನಮ್ಮ ನಾಡು, ನಮ್ಮ ನಾಡಿನ ಭಾಷೆ ಕನ್ನಡ. ನಮ್ಮ ಕನ್ನಡ ಭಾಷೆನ ನಾವು ಎಷ್ಟು ಪ್ರೀತಿಸ್ತೀವೋ ಅದೇ ತರ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಭಾಷೆಗಳಿಗೂ ಕೂಡ ಗೌರವ ಕೊಡ್ಬೇಕು. ಆದ್ರೆ ನಮ್ಮ ಮಾತೃಭಾಷೆಯ ನಮ್ಮ ತಾಯಿ ಏನಿದೆಯಲ್ವಾ, ಆ ಒಂದು ತಾಯಿಯ ಸ್ಥಾನದಲ್ಲಿ ಮಲತಾಯಿಯನ್ನ ತಂದು ನಿಲ್ಲಿಸೋದ್ ಬೇಡ. ನಮ್ಮ ಕನ್ನಡದ ಬದಲಿಗೆ ಬೇರೆ ಭಾಷೆ ಮೇಲೆ ವ್ಯಾಮೋಹ ಸಲ್ಲದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಸಂಸ್ಕೃತ, ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನ ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ. ನಾವು ದಿನನಿತ್ಯ ಮಾತನಾಡುವಾಗ ಎಷ್ಟೊಂದು ಸಂಸ್ಕೃತ ಶಬ್ದಗಳನ್ನ ಉಪಯೋಗಿಸ್ತೀವಿ. ಹಾಗೆ ಪ್ರಾಕೃತ ಭಾಷೆ ಇದ್ದಿದ್ರಿಂದ ಅವಾಗ ಕೆಲವೊಂದು ಪದಗಳನ್ನ ಉಪಯೋಗಿಸ್ತೀವಿ. ಮಹಮ್ಮದೀಯರ ಆಳ್ವಿಕೆ ಇದ್ದಂತ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಕೂಡ ಹಲವಾರು ಶಬ್ದಗಳು ನಮ್ಮ ಕನ್ನಡಕ್ಕೆ ಬಂದಿದೆ. ಆಗೆಲ್ಲ ಏನು ಪೋರ್ಚುಗೀಸರು, ಫ್ರೆಂಚರು, ಪರ್ಷಿಯನ್ನರು ಎಲ್ಲರೂ ಕೂಡ ನಮ್ಮ ದೇಶಕ್ಕೆ ಬಂದಿದ್ರಲ್ವಾ, ಅವರು ಇದ್ದು ಸ್ವಲ್ಪ ದಿನ ನಮ್ಮ ದೇಶದಲ್ಲಿ ಅವ್ರು ಮಾತನಾಡ್ತಕ್ಕಂತಹ ಕೆಲವು ಪದಗಳನ್ನ ನಾವು ಕೂಡ ನಮ್ಮ ಭಾಷೆನಲ್ಲಿ ಸೇರಿಸ್ಕೊಂಡ್ಬಿಟ್ಟು ಮೇಲ್ನೋಟಕ್ಕೆ ಅವು ಕನ್ನಡ ಪದಗಳೇ ಅಂತ ಹೇಳಿ ಅನಿಸ್ಬಿಟ್ಟಿದೆ. ಈಗ ಉದಾಹರಣೆಗೆ ದಿವಾನ, ಸರ್ಕಾರ, ಮುನಶಿ, ಸರದಾರ, ದವಲತ್ತು, ಮುಸಾಫರ್, ಕಚೇರಿ, ಸುಬೇದಾರ, ಅಮಲ್ದಾರ, ತಹಶೀಲ್ದಾರ ಇತ್ಯಾದಿ
ಪದಗಳೇನಿದಾವಲ್ಲ, ಆಡಳಿತಕ್ಕೆ ಸಂಬಂಧಿಸಿದಂತಹ ಪಾರಿಭಾಷಿಕ ಪದಗಳು ಕನ್ನಡ ನುಡಿ ಬೊಕ್ಕಸವನ್ನ ಸೇರ್ಕೊಂಡಿದೆ. ಆದ್ರೆ ಇವು ಅಸಲಿಯಾಗಿ ಕನ್ನಡ ಪದಗಳಲ್ಲ, ಇವು ಬೇರೆ ಭಾಷೆಯಿಂದ ಬಂದಂತಹ ಪದಗಳು. ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಪದಗಳು ಕೂಡ ನಮ್ಮ ಕನ್ನಡ ಭಾಷೆಯ ಉಡುಪನ್ನ ಧರಿಸಿ ಕನ್ನಡ ಭಾಷೆ ಅಂತಾನೆ ಕರೆಸ್ಕೊಂಡ್ಬಿಟ್ಟಿದೆ. ಉದಾಹರಣೆಗೆ ರೈಲು, ಮೋಟಾರು, ಹೋಟ್ಲು, ಆಫೀಸು, ಇಸ್ಕೂಲು, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟು, ಡಿಕ್ರಿ, ಲೈಟು ಇವೆಲ್ಲವೂ ಕೂಡ ಇಂಗ್ಲಿಷ್ ಭಾಷೆಯ ಪದಗಳು. ಆದ್ರೆ ಇವನ್ನ ನಾವು ಕನ್ನಡ ಅನ್ಕೊಂಡೇ ಮಾತನಾಡ್ತಾ ಇದೀವಿ. ಹೀಗೆ ಇವೆಲ್ಲ ಭಾಷೆಗಳು ಎಲ್ಲರೂ ಉಪಯೋಗಿಸ್ತಕ್ಕಂತಹ ಹೀಗೆ ಈ ಎಲ್ಲಾ ಪದಗಳನ್ನ ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದಾರೆ. ಪೋರ್ಚುಗೀಸ್ ನಿಂದ ಬಟಾಟೆ, ಅನಾನಸು, ಜಂಗಾಲ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಕೂಡ ಆಗಮಿಸಿ ಕನ್ನಡದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇದೆಲ್ಲ ಅನ್ಯ ದೇಶೀಯಗಳ ವಿಚಾರವಾಯಿತು. ಕನ್ನಡದ ನೆರೆಯವರಿಂದ ಬಂದಿರತಕ್ಕಂತಹ ಎರವಲುಗಳು ಕೂಡ ಉಂಟು. ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನಾಡಿನಿಂದ ಕೂಡ ಕೆಲವು ಭಾಷೆಗಳು ಬಂದಿದೆ. ಕನ್ನಡ ನಾಡಿನ ಎಲ್ಲಾ ಕಡೆಗಳಲ್ಲೂ ಕೂಡ ಕೆಲವೆಡೆ ತೆಲುಗು, ಕೆಲವು ಕಡೆ ತಮಿಳು, ಕೆಲವು ಕಡೆ ಮಲಯಾಳಿ, ಕೆಲವು ಕಡೆ ಮರಾಠೆ, ವಿವಿಧ ಭಾಷೆಗಳನ್ನ ಮಾತನಾಡ್ತಕ್ಕಂತಹ ಜನ ಇದ್ದಾರೆ. ಅಂತಹ ಗಡಿ ಪ್ರದೇಶಗಳನ್ನ ದ್ವಿಭಾಷಾ ಪ್ರದೇಶಗಳು ಅಂತ ಹೇಳಿ ಕರೀತಾರೆ. ಯಾರು ಬಾರ್ಡರ್ ಅಲ್ಲಿ ವಾಸ ಮಾಡ್ತಿರ್ತಾರಲ್ಲ, ಅಂತ ಬಾರ್ಡರ್ ಅಲ್ಲಿ ಇರ್ತಕ್ಕಂತಹ ಜನರಿಗೆ ಎರಡೆರಡು ಭಾಷೆಗಳು ಅವರಿಗೆ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಉದಾಹರಣೆಯಾಗಿ ನೋಡೋದಾದ್ರೆ, ಈಗ ಕಾಸರಗೋಡ್ನಲ್ಲಿ ಯಾರು ಕನ್ನಡಿಗರಿದಾರಲ್ವಾ, ಅವರಿಗೆ ಮಲಯಾಳಿ ಭಾಷೆ ಸಂಪೂರ್ಣವಾಗಿ ಬರುತ್ತೆ. ಕೆಲವರಿಗೆ ಸಂಪೂರ್ಣವಾಗಿ ಬರ್ದಿದ್ರು ಕೂಡ ವ್ಯವಹಾರ ಜ್ಞಾನ ಅಂತೂ ಇದ್ದೇ ಇರುತ್ತೆ. ಅಲ್ಲಿರ್ತಕ್ಕಂತಹ ಮಲಯಾಳಿಗಳಿಗೆ ಕನ್ನಡ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ, ಕನ್ನಡದ ವ್ಯವಹಾರ ಜ್ಞಾನ ಇರುತ್ತೆ. ಹಾಗೆ ಈ ಕಡೆ ಬಳ್ಳಾರಿ, ಅನಂತಪುರ ಜಿಲ್ಲೆಯ ಗಡಿಗಳಲ್ಲಿರ್ತಕ್ಕಂಥ ಜನರಿಗೆ ಕನ್ನಡ ಭಾಷೆ ಕೂಡ ಬರುತ್ತೆ, ತೆಲುಗು ಭಾಷೆ ಕೂಡ ಬರುತ್ತೆ. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕ, ನೆರೆ ಮಾತುಗಳಲ್ಲಿ ಕೊಳು ಕೊಡುಗೆ ನಡೆಯುತ್ತಲೇ ಇದೆ. ಆಗಿನ ಕಾಲದಲ್ಲೆಲ್ಲ ವ್ಯಾಪಾರ ವಹಿವಾಟು ನಡೆಯೋ ಸಂದರ್ಭದಲ್ಲಿ ಈಗ ಆಂಧ್ರದವರು ಈ ಕಡೆ ಬರ್ತಿದ್ರು, ಕನ್ನಡಿಗರು ಆ ಕಡೆ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಆ ಬಾರ್ಡರ್ ಅಲ್ಲಿ ಇರ್ತಕ್ಕಂತಹ ಜನರಿಗೆ ಎರಡೆರಡು ಭಾಷೆಗಳು ಅವರು ಕಲ್ತಿರ್ತಾರೆ. ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲೇ ಇದೆ. ಇದರಿಂದ ಕನ್ನಡ ಕೂಡ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ನಮ್ಮ ಭಾಷೆನ ಅವ್ರು ಕಲಿತಾರಲ್ವಾ, ಕನ್ನಡ ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆ ಬೇರೆ ಭಾಷೆಗಳಿಗೂ ಪೋಷಣೆಯನ್ನ ನೀಡಿದಂಗಾಗತ್ತೆ. ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನ ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರಿದ್ದು. ಭಾಷೆಯಲ್ಲಿರ್ತಕ್ಕಂತಹ ಸಾಮಗ್ರಿಯನ್ನೇ ಉಪಯೋಗಿಸ್ಕೊಂಡು ಭಾಷೆಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂತಹ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ನುಡಿಗಟ್ಟುಗಳು ಅಂತ ಹೇಳಿ ಕೇಳಿರ್ತೀರಾ. 2 ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗುತ್ತೆ. ಅದು ಒಂದು ವಿಶೇಷ ಅರ್ಥವನ್ನ ಒಳಗೊಂಡಿರುತ್ತೆ, ಒಂದು ಹೊಸ ಅರ್ಥವನ್ನ, ನವೀನ ಅರ್ಥವನ್ನ ತಂದುಕೊಡುತ್ತೆ. ಇದು ಎಲ್ಲಾ ಭಾಷೆಗಳಲ್ಲಿ ಕಾಣ್ತಕ್ಕಂತಹ ಒಂದು ಸಹಜವಾದಂತಹ ಶಕ್ತಿ ಇದೆ. ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅಂದವಾದಂತಹ ನುಡಿಗಂಟುಗಳನ್ನ ಉಂಟು ಮಾಡಿದೆ. ಉದಾಹರಣೆಗೆ ನೋಡೋದಾದ್ರೆ, ಕಣ್ ಅಂತಕ್ಕಂಥದ್ದು ಒಂದು ಪದ, ಒಂದು ಶಬ್ದ. ಆ ಶಬ್ದದೊಡನೆ ಬೇರೆ ಬೇರೆ ಶಬ್ದಗಳು ಸೇರಿ ಹಲವಾರು ನುಡಿಗಟ್ಟುಗಳು ಆಗಿರ್ತಕ್ಕಂಥ ಸನ್ನಿವೇಶವನ್ನ ನಾವು ಗಮನಿಸಬಹುದು. ಉದಾಹರಣೆಗೆ ನೋಡಿ, ಕಣ್ಗೊಳಿಸು. ಕಣ್ಗೊಳಿಸು ಅಂತ ಹೇಳಿದ್ರೆ ಪ್ರಕಾಶಿಸ್ತಕ್ಕಂಥದ್ದು. ಕಣ್ಣಿಡು, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳ್ತಾರೆ, ಅಂದ್ರೆ ಗಮನ ಕೊಡು ಅಂತ ಹೇಳಿ. ಕಣ್ಕಟ್ಟು ಎಂದರೆ ಮೋಡಿ ಮಾಡು. ಮತ್ತೆ ಕಣ್ಣು ಹಾಕ್ತಕ್ಕಂಥದ್ದು ಅಂದ್ರೆ ಯಾವ್ದಾದ್ರು ಒಂದು ವಸ್ತು ಮೇಲೆ ಆಸೆಯನ್ನ ಪಡ್ತಕ್ಕಂಥದ್ದು. ಕಣ್ಣಾರೆ, ಕಣ್ಣಾರೆ ಅಂದ್ರೆ ಕಣ್ಣಿನಿಂದ. ಕಣ್ಣೆಂಜಲು, ಕಣ್ಣೆಂಜಲು ಅಂದ್ರೆ ಕಣ್ಣಿನಲ್ಲಿ ಇರ್ತಕ್ಕಂತಹ ಕಸ ಅಂತ ಹೇಳಿ. ಹಾಗೆ ಕಂಗಾಲು, ಕಂಗಾಲು ಅಂದ್ರೆ ದಿಕ್ಕು ತೋಚದಾಗು. ಕಂಬನಿ ಅಂದ್ರೆ ಕಣ್ಣೀರು. ಕಣ್ಬಿಡು ಅಂದ್ರೆ ಕಣ್ ತೆರೆದು ನೋಡು ಅಂತ ಹೇಳಿ. ಇತ್ಯಾದಿ ನುಡಿಗಟ್ಟುಗಳನ್ನ ನಾವು ಪರಿಶೀಲನೆ ಮಾಡಿದ್ರೆ ಅದರಲ್ಲಿ ಕೂಡ ಬೇರೆ ಬೇರೆ ಹೊಸ ಅರ್ಥಗಳು ಬಂದಿರೋದನ್ನ ನಾವು ತಿಳ್ಕೋಬಹುದಾಗಿದೆ. ನಂತರ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಭಾಷೆ ಸತ್ವಪೂರ್ಣ ಆಗ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಜನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಹೇಗಿರ್ಬೇಕು ಅಂತ ಹೇಳಿದ್ರೆ, ಅವರಿಗೆ ಭಾಷೆ ಮೇಲೆ ಅಭಿಮಾನ ಇರಬೇಕು, ಜೊತೆಗೆ ಅವರು ಬುದ್ಧಿಶಾಲಿಗಳಾಗಿರ್ಬೇಕು, ಮತ್ತೆ ಹೊಸದನ್ನ ಪ್ರಯೋಗ ಮಾಡ್ತಕ್ಕಂಥ ಪ್ರಯೋಗಶಾಲಿಗಳು ಆಗಿರ್ಬೇಕು. ಉದಾಹರಣೆಗೆ ಹೇಳೋದಾದ್ರೆ, 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಏನಿದೆಯಲ್ವಾ, ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಇವಾಗ ಎಲ್ಲಿ ನೋಡಿದ್ರು ನಾವು ಆಂಗ್ಲ ಭಾಷೆ ಮೆರೆಯೋದನ್ನ ನೋಡ್ತೀವಿ. ಆದ್ರೆ ಹಿಂದೆ ಏನು 4-5 ಶತಮಾನಗಳ ಹಿಂದೆ ಆ ರೀತಿ ಇರ್ಲಿಲ್ಲ.
ಈ ಆಂಗ್ಲ ಭಾಷೆ ಅನ್ನೋದು ಯುರೋಪಿನ ಒಂದು ಕಾಮನ್ ಲ್ಯಾಂಗ್ವೇಜ್ ಆಗಿತ್ತು ಅಷ್ಟೇನೆ, ಸಾಮಾನ್ಯ ಭಾಷೆಯಲ್ಲಿ ಒಂದಾಗಿತ್ತು. ಆಂಗ್ಲ ಜನರು ಏನಿದ್ದಾರಲ್ವಾ ಆ ಭಾಷೆಯನ್ನ ಯಥೇಚ್ಛವಾಗಿ ಬಳಸೋದಕ್ಕೆ ಶುರು ಮಾಡಿದ್ರು. ಆವಾಗ ಏನಾಯ್ತು, ಆ ಭಾಷೆ ಯಥೇಚ್ಛವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯ್ತು. ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನ ಸ್ಥಾಪಿಸ್ತು. ಯಾವಾಗ ಯಥೇಚ್ಛವಾದ ಬಳಕೆ ಪ್ರಾರಂಭ ಆಯ್ತೋ ಆಗ ಸೂರ್ಯ ಮುಳುಗದೆ ಇರ್ತಕ್ಕಂತಹ ನಾಡಿನಲ್ಲೆಲ್ಲ ಆ ಭಾಷೆ ಆವರಿಸ್ಕೊಳ್ತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ನಮ್ಮ ಭಾಷೆ ಇಂಗ್ಲಿಷ್ ಭಾಷೆ, ನಾವು ಅದನ್ನಷ್ಟೇ ಅಭ್ಯಾಸ ಮಾಡಬೇಕು ಅನ್ನೋ ಬುದ್ಧಿ ಅವ್ರಿಗಿರ್ಲಿಲ್ಲ. ಏನ್ ಮಾಡಿದ್ರು ಆಂಗ್ಲ ಪಂಡಿತರು, ದೇಶ ವಿದೇಶದ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಅದೆಲ್ಲವನ್ನ ಕೂಡ ಅಭ್ಯಾಸ ಮಾಡಿದ್ರು. ಅದರ ಮೂಲಕ ತಮ್ಮ ಭಾಷೆ ಸಾಹಿತ್ಯವನ್ನ ಹಿಗ್ಗಿಸಿದ್ರು, ಆಂಗ್ಲ ಸಾಹಿತ್ಯವನ್ನ ಹಿಗ್ಗಿಸಿದ್ರು. ಅದರಲ್ಲಿ ಹಲವಾರು ಆವಿಷ್ಕಾರಗಳನ್ನ ಮಾಡಿದ್ರು. ಎಲ್ಲಕ್ಕೂ ಮೀಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನ ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ನಾವು ಈ ಒಂದು ರಾಜ್ಯದಲ್ಲಿ ಅಥವಾ ಈ ಒಂದು ದೇಶದಲ್ಲಿ ವಾಸ ಮಾಡ್ತಿದೀವಿ ಅಂದ್ರೆ ನಮ್ಮ ಭಾಷೆ ಆಂಗ್ಲ ಭಾಷೆ. ನಾವೇನೇ ವಿಚಾರ ಹೇಳದಿದ್ರು ಕೂಡ ಅದನ್ನ ಆಂಗ್ಲ ಭಾಷೆಯಲ್ಲೇ ಹೇಳ್ಬೇಕು ಅಂತ ಆಗಿನ ಕಾಲದ ಕವಿಗಳು ಮತ್ತೆ ಪಂಡಿತರು ಏನ್ ಮಾಡಿದ್ರು, ಮುಕ್ತ ಮನಸ್ಸಿನಿಂದ ನಿರ್ಧಾರ ಮಾಡಿದ್ರು. ಆಗ ಮಾತ್ರ ನಮ್ಮ ಭಾಷೆ ಬೆಳೆಯುತ್ತೆ ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ರು. ಆಂಗ್ಲ ವಿಜ್ಞಾನಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಹಾಗೆ ಅರ್ಥಶಾಸ್ತ್ರಜ್ಞರಾಗಿರ್ಬೋದು, ಹೀಗೆ ಎಲ್ಲರೂ ಕೂಡ ಆ ಭಾಷೆಯನ್ನ ಯಥೇಚ್ಛವಾಗಿ ಬಳಸಿದ್ದರ ಪರಿಣಾಮವೇನಾಯ್ತು, ಇಂದು ಆ ಭಾಷೆ ಬೆಳೆದು ಪ್ರಪಂಚದಲ್ಲೇ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇವತ್ತು ಯಾಕೆ ಆಂಗ್ಲ ಭಾಷೆ ಅಷ್ಟೊಂದು ಮಹತ್ವವನ್ನ ಪಡೆದುಕೊಂಡಿದೆ ಅಂತ ಹೇಳಿದ್ರೆ, ಆ ದೇಶದ ಜನ ಆ ಭಾಷೆಗೆ ನೀಡಿದಂತಹ ಪ್ರಾಶಸ್ತ್ಯ ಅದನ್ನ ಯಾವತ್ತೂ ಅವ್ರು ಮರಿಲಿಲ್ಲ. ಅದನ್ನ ಏನ್ ಮಾಡಿದ್ರು, ಯಥೇಚ್ಛವಾಗಿ ಆ ಭಾಷೆಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಹೋದ್ರು. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಆ ಭಾಷೆ ಇವತ್ತು ಎಲ್ಲಾ ಭಾಷೆಗಳಿಗಿಂತ ಉನ್ನತವಾಗಿ ಬೆಳೆದು ನಿಂತಿದೆ. ಇದಕ್ಕೆಲ್ಲ ಕಾರಣ ಏನು, ಆಂಗ್ಲರ ಸಂಕಲ್ಪ, ಅವರ ಸಾಹಿತ್ಯ ಕೃಷಿ ಇದಕ್ಕೆಲ್ಲ ಕಾರಣ ಆಯ್ತು ಅಂತೇಳಿ ಹೇಳ್ಬೋದು. ಈ ರೀತಿ ಇಂಗ್ಲಿಷ್ ಭಾಷೆ ವಿಶ್ವವ್ಯಾಪ್ತಿಯಾಗಿ ಬೆಳೆಯಿತು. ಇನ್ನ ನಂತರ ಕೊನೆಯದಾಗಿ ಲೇಖಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಸ್ವಭಾಷೆಯನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಈಗ ಉದಾಹರಣೆಗೆ ನಮ್ಮ ಸ್ವಭಾಷೆ ಮಾತೃಭಾಷೆ ನಮ್ಮ ಕನ್ನಡ ಭಾಷೆ, ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥವ್ರು ನಾವೇನ್ ಮಾಡ್ಬೇಕು, ಮೊದಲು ನಾವು ಕನ್ನಡವನ್ನ ಪ್ರೀತಿಸ್ಬೇಕು. ನಮ್ಮ ಭಾಷೆ ಮೇಲೆ ನಮ್ಗೆ ಗೌರವ ಇರ್ಬೇಕು, ಅದನ್ನ ನಾವು ಬೆಳೆಸ್ಬೇಕು. ಹಂಗಂದ್ರೆ ಬೇರೆ ಭಾಷೆಗಳನ್ನ ತಿರಸ್ಕಾರ ಮಾಡ್ಬೇಕಾ, ಅನ್ಯ ಭಾಷೆಗಳನ್ನ ಅಂತಕ್ಕಂಥದ್ದಲ್ಲ. ಭಾಷೆಗಳಲ್ಲಿ ಮೇಲು ಕೀಳು ಅನ್ನೋದಿಲ್ಲ. ಆ ಭಾಷೆ ಹೆಚ್ಚು, ಈ ಭಾಷೆ ಕಮ್ಮಿ, ಆತರ ಯಾವುದೇ ರೀತಿ ಮೇಲು ಕೀಳು ಇಲ್ಲ. 4 ಜನ ಮಾತನಾಡುತ್ತಿದ್ದ ಭಾಷೆಗೂ 40 ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ವ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ. ಆಯಾ ಪ್ರದೇಶಕ್ಕೆ ಅದು ಸೀಮಿತ ಆಗಿರುತ್ತೆ. 4 ಜನನಾದ್ರೂ ಮಾತಾಡ್ಲಿ, 40 ಲಕ್ಷ ಜನನಾದ್ರೂ ಮಾತಾಡ್ಲಿ, 40,000 ಜನ ಆದ್ರೂ ಮಾತಾಡ್ಲಿ, ಎಷ್ಟು ಜನನಾದ್ರೂ ಮಾತಾಡ್ಲಿ, ಪ್ರತಿಯೊಂದು ಭಾಷೆಯ ಸತ್ವ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಎಲ್ಲಾ ಭಾಷೆಗಳು ಅಷ್ಟೇ ಅದರದ್ದೇ ಆದಂತಹ ಗುಣ ಸ್ವಭಾವಗಳು ಇರುತ್ತೆ. ಒಬ್ಬ ತಾಯಿಯ ಗಾನ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ. ಯಾವುದೇ ಭಾಷೆ ಮೇಲು, ಈ ಭಾಷೆ ಕೀಳು ಅಂತಕ್ಕಂಥದ್ದಲ್ಲ. ಒಬ್ಬ ತಾಯಿಯ ಶ್ರುತಿಯಂತೆ, ಧ್ವನಿಯಂತೆ ಎಲ್ಲದಕ್ಕೂ ಕೂಡ ಅಷ್ಟೇ ಸ್ಥಾನಮಾನ ಇದೆ. ಇದನ್ನ ತಿಳ್ಕೊಂಡ್ಬಿಟ್ಟು ಭಾರತೀಯರಾದಂತಹ ನಾವುಗಳು ಹೇಗಿರ್ಬೇಕು, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನೆರೆ ಹೊರೆಯ ಭಾಷೆಗಳನ್ನ ದ್ವೇಷಿಸಬಾರ್ದು. ಅದ್ರ ಜೊತೆ ನಮ್ಮ ಭಾಷೆಗಳನ್ನ ಪ್ರೀತಿಸ್ಬೇಕು. ನಮ್ಮ ಭಾಷೆ ಯಾವುದು, ನಮ್ಮ ನಾಡಿನ ಭಾಷೆ ಯಾವುದು, ನಮ್ಮ ಮಾತೃಭಾಷೆ ಯಾವುದು, ಅದನ್ನು ಮೊದಲು ಯಥೇಚ್ಛವಾಗಿ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಹಾಗೆ ಅದನ್ನ ಅಭಿವೃದ್ಧಿಗೊಳಿಸ್ಬೇಕು. ಈ ರೀತಿ ನಮ್ಮ ಭಾಷೆ ಅಭಿವೃದ್ಧಿ ಹೊಂದಿದಾಗ ಏನಾಗುತ್ತೆ, ದೇಶದ ಸಂಸ್ಕೃತಿ ಮುಂದುವರಿಯುತ್ತೆ. ನಾವೇ ನಮ್ಮ ಭಾಷೆಯನ್ನ ನಿರ್ಲಕ್ಷ್ಯದಿಂದ ಕಾಣ್ತಕ್ಕಂಥದ್ದು, ಹಾಗೆ ಅದನ್ನ ಉಪೇಕ್ಷೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತ ಭಾಷೆ ಏಳಿಗೆ ಅನ್ನೋದು ಸಾಧ್ಯ ಇಲ್ಲ. ಹೇಗೆ ಇಂಗ್ಲಿಷ್ ಭಾಷೆ ವಿಶ್ವವ್ಯಾಪಿಯಾಗಿದೆಯಲ್ವಾ, ಅದೇ ತರ ಉಳಿದಿರ್ತಕ್ಕಂತಹ ಭಾಷೆಗಳು ಕೂಡ ವಿಶ್ವವ್ಯಾಪಿಯಾಗಬೇಕು, ಅದರ ಬಳಕೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಅದಕ್ಕೆ ಹೆಚ್ಚಿನ ಸ್ಥಾನಮಾನವನ್ನ ನೀಡಬೇಕು. ನಾವು ಆ ಭಾಷೆಯನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆಗ ಎಲ್ಲಾ ಭಾಷೆಗಳು ಕೂಡ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ಲೇಖಕರು ತಿಳಿಸಿದ್ದಾರೆ. ಈ ಒಂದು ಪಾಠ ನಿಮ್ಗೆಲ್ರಿಗೂ ಕೂಡ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.